ನೀರಲಾರಿಂದವುದು ಒದಗೆ ಸುಖ ದುಃಖ ಬಗೆ ವಿಧಿಯಾಟ ಜಗದಿ ಎಂದರು. ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮಟ್ಟಕ್ಕೆ ದೊಡ್ಡ ದುರಂತ. ಒಂದು ನೆನ್ನೆ ತೀರ್ಕೊಂಡ್ರು ಎಸ್ ಎಂ ಕೃಷ್ಣಾಜಿ ಅವರು, ಹಿರಿಯ ಮತ್ಸದಿ, 92 ವರ್ಷದ ಬದುಕು ಅವ್ರದ್ದು. ಅವ್ರನ್ನ ಗೌರವದಿಂದ ಸಂತೋಷದಿಂದ ಕಳಿಸ್ಕೊಟ್ವಿ ನಾವು. ಸಂತೋಷದಿಂದ ಕಳಿಸ್ಕೊಡ್ಬೇಕು, 92 ವರ್ಷ. ಆದರೆ ಈಗೊಂದು ಸುದ್ದಿ ಬಂತು. ಲಿಂಗೇಗೌಡ ಅಂತೇಳಿ KRS ಪಕ್ಷದ ಕಾರ್ಯಾಧ್ಯಕ್ಷರು, ನಮ್ಮ ಮದ್ದೂರು ತಾಲೂಕು ಸೋಂಪುರ, ಹುಟ್ಟು ಹೋರಾಟಗಾರರು, ರೈತ ಚಳವಳಿ, ಹಾಗೆ ಸರ್ಕಾರಿ ಆಫೀಸಲ್ಲಿ ಲಂಚ ತಗೊಳ್ಳೋರಿಗೆ ಸಿಂಹ ಸ್ವಪ್ನ ಆಗಿದ್ರು ಇತ್ತೀಚೆಗೆ ಅವರು. ಆದರೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆಯಲ್ಲ, ಮೃಗದ ರೀತಿ ವರ್ತನೆ ಮಾಡ್ತಾರಲ್ಲ, ಅಮಾನುಷವಾಗಿ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲ್ತಾರಲ್ಲ, ಅಂಥವ್ರಿಗೆ ಶಿಕ್ಷೆ ಬೇಗ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮಂಗಳೂರಿಂದ 5 ಜನ ಡೆಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಮ್ಮ ಲಿಂಗೇಗೌಡರು ನಿನ್ನೆಯಿಂದ ಅವ್ರ ಜೊತೆ ಸೇರಿ ಹೋಗ್ತಾ ಇದ್ರಂತೆ. ಇವತ್ತು ಹೋಗೋ ರಸ್ತೆನಲ್ಲಿ ಲಾರಿ ಮೇಲತ್ತಿ ಕೊಂದೋಗಿದ್ದಾರೆ, ತಿರ್ಕೊಂಡವ್ರೆ. ನೋಡಿ, ಈ ನಾಡಿನ ಅಸಂಖ್ಯಾತ ಹೆಣ್ಣು ಮಕ್ಕಳ ಧ್ವನಿಗೆ ಧ್ವನಿಯಾಗಲು ಹೊರಟವರ ಧ್ವನಿ ನಡು ರಸ್ತೆಯಲ್ಲಿ ಹುಡುಗೋಗಿದೆ. ಅವರು ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದವರು ಲಿಂಗೇಗೌಡರು. ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬಂದವರು. ಎಷ್ಟು ಜನ ಬರ್ಲಿಕ್ಕೆ ಸಾಧ್ಯ? ಇವತ್ತೆಲ್ಲ ದುಡ್ಡು ಮಾಡೋದು ನೋಡ್ತಾರೆ, ಒಳ್ಳೆ ಹುದ್ದೆ ಅದು. ಆದರೆ ವಿಧಿ ಎಂತ ಕ್ರೂರತನ ಮೆರೆದಿದೆ ಅಂದ್ರೆ ಅತ್ಯಂತ ನೋವಾಗ್ಬಿಡ್ತು. ಎಂತ ಹೋರಾಟಗಾರನ್ ಕಳ್ಕೊಂಡ್ಬಿಡ್ತು ನಮ್ಮ ಜಿಲ್ಲೆ, ನಮ್ಮ ಮಂಡ್ಯ ಜಿಲ್ಲೆ. ಲಿಂಗೇಗೌಡರು ನಿಜವಾಗಿಯೂ ಅತ್ಯಂತ ಯಾತನೆ ಇದು, ಅತ್ಯಂತ ದುಃಖ ಇದು. ಅಂತ ಲಿಂಗೇಗೌಡರಿಗೆ ಭಗವಂತ ಚಿರಶಾಂತಿ ಕರುಣಿಸಿ, ಆ ಹೋರಾಟದ ಮನಸ್ಥಿತಿಯ ಆ ಮಾನವತಾವಾದಿಗೆ ಅವ್ರ ಮನೆ ಮಕ್ಕಳು ಚೆನ್ನಾಗಿರ್ಲಿ, ಅವ್ರ ಮಡದಿ ಮಕ್ಕಳು ಚೆನ್ನಾಗಿರ್ಲಿ. ನಾವ್ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಪಾಪ ಅವ್ರಿಗೆ? ಯಾರು ಹೋರಾಟ ಮಾಡ್ತಿರೋ ಜನ ಅಂತಾರೆ ಇವ್ರಿಗೇನು ಕೆಲಸ ಇಲ್ಲ ಅಂತಾರೆ. ಗೊತ್ತಿಲ್ಲ ಅವ್ರಿಗೆ, ಆಂತರ್ಯ ಗೊತ್ತಿಲ್ಲ. ಒಬ್ಬ ಹೋರಾಟಗಾರನ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು, ಹೀಯಾಳಿಸಬಾರದು. ಇವತ್ತು ನಮ್ಮ ಲಿಂಗೇಗೌಡರಂತವ್ರು ಎಷ್ಟು ಜನ ಹುಟ್ಟಕ್ಕೆ ಸಾಧ್ಯ? ಮಾಡ್ತಿದ್ ಕೆಲಸ ಬಿಟ್ಬಿಟ್ಟು ಹೋರಾಟ ಮಾಡ್ತೀವಿ, ಏನ್ ಅರ್ಥ? ಅದ್ರಲ್ಲಿ ಹೊರಟಿದ್ದು ಯಾವುದಕ್ಕೆ? ಅವರು ಹೆಣ್ಣು ಮಕ್ಕಳ ಅತ್ಯಾಚಾರ, ಯಾರು ಅತ್ಯಾಚಾರ ಮಾಡಿದ್ರೆ ಶಿಕ್ಷೆ ಕೊಡೋದು ಲೇಟ್ ಆಗ್ತಾ ಇದೆ. ಕೋರ್ಟು ಕಚೇರಿ ಅಂತ ಅಲ್ಸಿ ನೀವು 2-3 ವರ್ಷ ಮಾಡಿಬಿಟ್ರೆ ಇನ್ನೊಬ್ರಿಗೆ ಭಯ ಇರೋದಿಲ್ಲ. ಒಬ್ಬ ಅತ್ಯಾಚಾರ ಮಾಡಿದವ್ರಿಗೆ ಆದಷ್ಟು ಬೇಗ 1 ತಿಂಗಳು 2 ತಿಂಗಳಲ್ಲಿ ಶಿಕ್ಷೆ ಕೊಟ್ರೆ ಈ ಲೋಕದಲ್ಲಿ ಅತ್ಯಾಚಾರ ಕಡಿಮೆ ಆಗ್ತವೆ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಹೊರಟಂತ ಮಹಾನುಭಾವ ಇವತ್ತೆಲ್ಲೋ ಮಧ್ಯ ರಸ್ತೆಯಲ್ಲಿ ಹೆಣ ಆಗ್ಬಿಟ್ರು. ಅವರಲ್ಲಿ ಹೆಣವಾದ್ರು ಇಲ್ಲಿ ನಮ್ಮಂತ ಅವರ ಪ್ರೀತಿ ಅಭಿಮಾನಿಗಳು, ನಾನು ಕೂಡ ಅವರ ಅಭಿಮಾನಿ, ಅಂತ ಹುಟ್ಟು ಹೋರಾಟಗಾರ ಅಂತ ಲಿಂಗೇಗೌಡರು ಮಹನೀಯರಿಗೆ ಒಂದು ನಮನ ಸಲ್ಲಿಸ್ಬಿಡೋಣ ಈ ವೇದಿಕೆ ಮೂಲಕ. ಹೋರಾಟವೇ ಬದುಕೆಂದು ಹೊರಟ ಲಿಂಗೇಗೌಡ, ದಾರಿಯಲ್ಲಿ ಜೀವ ಬಿಟ್ಟರೆ ಮಂಡ್ಯದ ಗಂಡು ಕಣೋ. ಹೋರಾಟವೇ ಬದುಕೆಂದು ಹೊರಟ ಲಿಂಗೇಗೌಡ, ದಾರಿಯಲ್ಲಿ ಜೀವ ಬಿಟ್ಟೆಯ, ಕಡು ದಾರಿಯಲ್ಲಿ ಪ್ರಾಣ ತೊರೆದೆಯ. ನಿಮಗಿದೋ ನಮ್ಮ ನಮನ, ನಿಮಗಿದೋ ನಮ್ಮ ನಮನ. ಮದ್ದೂರು ತಾಲೂಕು ಸೋಂಪುರದ ಸರದಾರ
ಹೋರಾಟಗಾರನ. ಲಿಂಗೇಗೌಡರೇ ನಿಮಗೆ ನಮನ, ಲಿಂಗೇಗೌಡರೇ ನಿಮಗೆ ನಮನ. ಲಿಂಗೇಗೌಡರೇ ನಿಮಗೆ ನಮನ, ಹೋರಾಟಗಾರರೇ ನಿಮಗೆ ನಮನ. ಲಂಚಬಾಕರಿಗೆ ಸಿಂಹ ಸ್ವಪ್ನವಾದೆ, ಗಂಡು ಭೂಮಿ ಮಂಡ್ಯದ ತೀರ ಕಾಣಪ್ಪನಿ. ಲಂಚಬಾಕರಿಗೆ ಸಿಂಹ ಸ್ವಪ್ನವಾದೆ, ಗಂಡು ಭೂಮಿ ಮಂಡ್ಯದ ತೀರ ಕಣಪ್ಪನಿ. ನಿನ್ನ ಮಡದಿ ಮಕ್ಕಳು ತಣ್ಣಗಿರಲು, ನಿನ್ನ ಮನೆಯು ಚೊಕ್ಕಲಾಗಿ ಬದುಕಲು, ಮತ್ತೆ ಹುಟ್ಟಿ ಬಾ